ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮ್ಮ ನವರಸನವರ ಸಿನಿಮಾ ರಿಲೀಸ್ ಡೇಟ್ ಎಷ್ಟು ಕ್ಯೂರಿಯಸ್ ಆಗಿರುತ್ತೆ ಅನ್ನೋದಕ್ಕೆ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂದರೆ ನನ್ನ ಸಿನಿಮಾ ಇದ್ದಂಗೆ ಇದು ಅಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿ ಮೇ 9ನೇ ತಾರೀಕು ಬರ್ತಾ ಇದೆ. ಈ ಸಿನಿಮಾ ಆಲ್ಮೋಸ್ಟ್ ನಾನು ನೋಡ್ತಾನೇ ಬರ್ತಾ ಇದ್ದೀನಿ. ಈ ಸಾಂಗ್ ಇರಬಹುದು, ಅದನ್ನ ಆಲ್ಮೋಸ್ಟ್ ಯಾವಾಗಲೂ ತೋರಿಸ್ತಾ ಇರ್ತಾರೆ, ಕಟ್ ಮಾಡಿರೋದು ಇನ್ನೊಂದು ಮತ್ತೊಂದು. ಕ್ಯೂರಿಯಸ್ ಆಗಿ ಸರ್ ಏನೋ ಪೂರ್ತಿ ಸಿನಿಮಾ ತೋರಿಸಿ ಸರ್ ಅಂದ್ರೆ, ಇಲ್ಲ ಸರ್ ತೋರಿಸ್ತೀನಿ ಇರಿ ಸರ್ ಅಂತಾರೆ. ನಾನು ಅಷ್ಟೇ ಕಾತರವಾಗಿದ್ದೀನಿ ಈ ಸಿನಿಮಾ ನೋಡೋದಕ್ಕೆ. ಏನಂತ ಹೇಳಬೇಕು ಅಂತಂದರೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಚಂದನ್ ಅವ್ರಿಗೆ ಮಲ್ಟಿ ಟ್ಯಾಲೆಂಟೆಡ್. ಯಾವಾಗಲೂ ಹೇಳ್ತಾ ಇರ್ತೀನಿ, ಏನು ರೀ ನಿಮ್ಮ ಎನರ್ಜಿ ಯಾವಾಗಲೂ ಬೇರೆ ಥರ ಇರ್ತೀರ. ಅಂದರೆ ಇದುವರೆಗೂ ನಾವು ಚಂದನನ್ನ ಒಂದು ರ್ಯಾಪರಾಗಿ ನೋಡಿರ್ತೀವಿ, ಒಂದು ಅಟ್ಲೀಸ್ಟ್ ರೊಮ್ಯಾಂಟಿಕ್ಕಾಗಿ ನೋಡ್ತೀವಿ, ಬೇರೆ ಥರ ಕಾಣಿಸ್ತಾರೆ. ಬಟ್ ಒಂದು ಖಡಕ್ ಪೊಲೀಸ್ ಆಫೀಸರ್ ಅಂದಾಗ ಏನೋ ಒಂದು ಅದರಲ್ಲೂ ಬೇಡಿ ಹಾಕೊಂಡು ಕೂತಿದ್ದಾರೆ. ಅದು ಸೂತ್ರಧಾರಿ ಯಾರು ಅನ್ನೋದೇ ಇವಾಗ ನನಗೊಂಥರ ಸಸ್ಪೆನ್ಸ್ ಆಗಿದೆ. ಅವರೇನೇ ಇದ್ದಾರ ಅಂತ ಒಂಥರ ಅನ್ನಿಸುತ್ತೆ ನಮಗೂ. ಅಷ್ಟು ಕ್ಯೂರಿಯಸ್ ಆಗಿದೆ. ನಾನು ಕಾಯ್ತಾ ಇದ್ದೀನಿ. ಎಲ್ಲ ಚಿತ್ರತಂಡ ನಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋರೆ ನನಗೂ ತುಂಬ ಆತ್ಮೀಯರು. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕನ್ನಡ ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಹೇಳ್ತೀವಿ. ಯಾಕಂತಂದರೆ ಇವತ್ತು ನಮ್ಮ ನಿರ್ಮಾಪಕರುಗಳು ಉಳಿಬೇಕು. ಇಲ್ಲಿ ನಾವು 3 ಜನ ಅಂತಲ್ಲ, ಇಲ್ಲಿರೋ ಆಲ್ಮೋಸ್ಟ್ ಇನ್ನೂ ಬೇಕಾದಷ್ಟು ಜನ ನಿರ್ಮಾಪಕರುಗಳಿದ್ದಾರೆ, ಸಣ್ಣದಿರ್ಬೋದು ದೊಡ್ಡದಿರ್ಬೋದು. ಇವತ್ತು ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಪ್ರೊಡ್ಯೂಸರ್ಗಳ ಸಂಖ್ಯೆ ಇಳಿಕೆ ಆಗ್ತಾ ಹೋಗ್ತಾ ಇದೆ. ಹೊಸಬ್ರು ಬರ್ತಾ ಇದ್ದಾರೆ, ಹಳಬ್ರು ಹೋಗ್ತಾ ಇರ್ತಾರೆ. ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡೋರು ಬೇಕು ಅಂದಾಗ ಲಾಭಗಳು ಬೇಕು. ಆ ಥರ ಲಾಭ ಆಗೋಂಥ ಸಿನಿಮಾ ಆಗುತ್ತೆ ಇದು. ಯಾಕಂತಂದರೆ ಏನು ಒಂದು ಸಾಂಗ್ ಅನ್ನೋದು ಒಂದು ಸಿನಿಮಾಗೆ ಇನ್ವಿಟೇಷನ್. ಒಂದೊಂದು ಸಾಂಗ್ ಹಿಟ್ಟಾದ್ರೇ ದೊಡ್ಡದಾಗಿರುತ್ತೆ. ಅಂಥದ್ರಲ್ಲಿ 2 ಹಿಟ್ ಸಾಂಗ್ ಕೊಟ್ಟಿದ್ದಾರೆ ನಮ್ಮ ಚಂದನ್. ಯಾಕಂದರೆ ಅವರೇ ಮ್ಯೂಸಿಕ್ ಮಾಡ್ತಾ ಇರೋದು, ಎಲ್ಲ ಅವ್ರ ಪಲ್ಸ್ ಗೊತ್ತಿರುತ್ತೆ. ಹಾಗಾಗಿ ಮತ್ತು ಸಿನಿಮಾನು ಅಷ್ಟೇ ಕ್ಯೂರಿಯಸ್ ಆಗಿದೆ. ಬಂದು ಎಲ್ಲ ಜನ ಆ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತೀನಿ. ನವರಸನ್ ಪರವಾಗಿ, ಎಂಟೈರ್ ಟೀಮ್ ಪರವಾಗಿ, ನಮ್ಮ ಕನ್ನಡ ಜನತೆಯಲ್ಲಿ ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಹೀರೋಯಿನ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. 2 ಸಾಂಗಲ್ಲಿ ನೋಡಿದ್ದೀವಿ. ನಮ್ಮ DOP ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವಾಗೆ ಅಣ್ಣನ ಬಗ್ಗೆ ಮಾತಾಡ್ತಾ ಇದೆ, 125 ಸಿನಿಮಾ ಆಯಿತು ಅಂತ ಹೇಳ್ತಿದ್ರು. ಅದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಅದು ಹೆಂಗೆ ಮಾಡಿದ್ದೀರ, ಹೆಂಗೆ ನಿಭಾಯಿಸಿರೋ ಅನ್ನೋ ದೇವರಣಿಗೂ ನಮಗೆ ಶಾಕು. ಒಂದೊಂದು ಸಿನಿಮಾ ಮಾಡೋಷ್ಟೊತ್ತಿಗೆ ನಮಗೆ ಎಲ್ಲ ಬಿಳಿ ಕೂದಲು ಬರ್ತಾರೆ, ಹಂಗಿದೆ. ಆದರೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಸಾಧನೆ ಮಾಡಿರೋಂಥ ನಿಮ್ಮ ಎಲ್ಲರ ಅನುಭವ ಈ ಸಿನಿಮಾ ಪ್ಲಸ್ಸು 100% ದೇವ್ರ ದಯದಿಂದ 100 ದಿನ 100 ದಿನ ನೋಡಲಿ ಈ ಸಿನಿಮಾ. ಒಳ್ಳೆ ದುಡ್ಡಾಗಲಿ, ಎಲ್ಲ ಈ ಆಕ್ಟರ್ಗಳಿಗೆ ಒಳ್ಳೆ ಹೆಸರು ತಂದು ಕೊಡಲಿ ಈ ಸಿನಿಮಾ. ಇನ್ನು 10 ಸಿನಿಮಾಗಳು ನಿಮ್ಮ ಕೈ ಹಿಡಿಲಿ ಅಂತ ನಾನು ಕೇಳ್ಕೊಂಡು ನೇಡ್ ಮಾಡ್ಕೊಂಡು ಥ್ಯಾಂಕ್ ಯು. ನಮಸ್ಕಾರ. ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೇಯ್ನ್ ನಾವು ಅವ್ರಿಗೆ ಹೇಳ್ಬೇಕೀಗ, ಇದನ್ನೆಲ್ಲ ತಲುಪಿಸೋವಂಥದ್ದು ಈ ಕರ್ನಾಟಕಕ್ಕೆ ನಿಮ್ಮ ಜವಾಬ್ದಾರಿ. ಏನಿವಾಗ ಮೇ 9ಕ್ಕೆ ರಿಲೀಸ್ ಮಾಡ್ತಾಯಿದ್ದಾರೆ ನಮ್ಮ ನವರಸನ್ ಅವರು ಸಿನಿಮಾ 100 ದಿವಸ ಓಡಲಿ ಅಂತ ಹೇಳ್ಬಿಟ್ಟು ನಾನು ಮನಸ್ಪೂರ್ವಕವಾಗಿ ಬಯಸ್ತೀನಿ. ಆಮೇಲೆ 1 ತಿಂಗಳಿಂದ ನಮಗಿದು ಫುಲ್ ಇದಾಗ್ಬಿಟ್ಟಿದೆ. ನಮ್ಗೆ 2 ದಿವಸಕ್ಕೆ 3 ದಿವಸಕ್ಕೆ ಒಂದೊಂದು ಫಂಕ್ಷನ್ ಇಲ್ಲಿ. ಹಾಗಾಗಿ ನವರಸನ್ ಜೊತೆ 1 ತಿಂಗಳಲ್ಲಿ ಅದು ಎಷ್ಟು ಸಲ ಮೀಟ್ ಮಾಡಿದ್ದೀವಿ ಗೊತ್ತೇ ಇಲ್ಲ. ಮತ್ತು 2 ಸಾಂಗ್ ನೋಡಿದ್ವಿ. ಆ ಸಾಂಗ್ ನೋಡಿದ್ರೆ ಹೆಂಗಿದೆ, ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯಮಾಡಿ ನಮ್ಮ ಕರ್ನಾಟಕ ಜನತೆಗೆ ಪ್ರತಿ ಸಲ ಹೇಳ್ತೀವಿ ನಾವು, ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು. ದಯಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮಸ್ಕಾರ. 2 ಸಾಂಗು ತುಂಬ ಸೂಪರ್ ಡೂಪರ್ ಹಿಟ್ ಆಗಿದೆ. ನವರಸನ್ ಅವ್ರು ಏನೇ ಮಾಡಿದ್ರು ತುಂಬ ಅದ್ಭುತವಾಗಿ ಮಾಡ್ತಾರೆ. ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ, ಸೊ ಅವ್ರಿಗೆ ಆಲ್ ದ ಬೆಸ್ಟ್. ಸೊ ಚೊಚ್ಚಲ ನಿರ್ದೇಶನ ಕಿರಣ್ ಅವ್ರು ಮಾಡಿದ್ದಾರೆ, ಅವ್ರಿಗೂ ಆಲ್ ದ ಬೆಸ್ಟ್. ಮತ್ತು ಚಂದನ್ ಅವರಿಗೆ ಮತ್ತು ನಮ್ಮ ಇಬ್ಬರು ಹೀರೋಯಿನ್ಗಳಿಗೆ ಆಲ್ ದ ಬೆಸ್ಟ್. ಸಿನಿಮಾ ಚೆನ್ನಾಗಾಗಲಿ. ಆದಷ್ಟು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಮೇ 9ಕ್ಕೆ ಅಂತ ಹೇಳಿ ಅವರು ಡೇಟ್ ಅನೌನ್ಸ್ ಮಾಡಿದ್ದಾರೆ. ನಾವು ಕಾಯ್ತಾ ಇದ್ದೀವಿ ಸಿನಿಮಾ ನೋಡೋಕ್ಕೆ. ನಾನೊಂದಷ್ಟು ಕ್ಲಿಪ್ಪಿಂಗ್ಸ್ ನೋಡಿದ್ದೀನಿ, ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ಈ ಥರ ಜಾನರ್ ಸಿನಿಮಾ ಇತ್ತೀಚೆಗೆ ಕನ್ನಡದಲ್ಲಿ ಬಂದಿರೋದು ಕಡಿಮೆ ಇದೆ. ಸೊ ಆದಷ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ. ನಿಮ್ಮ ಹರಕೆ ಆರೈಕೆ ಇವ್ರಿಗೆ ಬೇಕಾಗುತ್ತೆ. ನನ್ನ ಜೊತೆಲಿ ಫೋಟೋಗ್ರಾಫಿ ಕೆಲಸ ಮಾಡಿ ಡೈರೆಕ್ಟರ್ ಆಗಿ ಅವನು ಕೆಲಸ ಮಾಡೋದು ತುಂಬ ಸಂತೋಷ. ಈ ಸಿನಿಮಾಕ್ಕೆ ಏನಿಲ್ಲ, ಸಂದೇಶ್ ಶೆಟ್ಟಿಯವರು ಕೆಲಸ ಮಾಡೋದು ಎಷ್ಟು ಹ್ಯಾಪಿ ಇದೆ. ಜಾಡಿ ಕೆಲಸ ಮಾಡಿಬಿಟ್ಟು ಹೀರೋಗಳು ಸಾಂಗ್ ಹೇಳಿ ಅವರು ತುಂಬ ಹ್ಯಾಪಿ ಇರ್ತಾರೆ. ಥ್ಯಾಂಕ್ ಯು. ಆಮೇಲೆ ಪ್ರೊಡ್ಯೂಸರ್ ನವರಸನ್ ಸರ್ ಅಂತೂ ಬಾಡಿ ಕ್ಲೋಸ್. ರಮೇಶ್ ಈ ಸಿನಿಮಾದ ಫ್ರೆಂಡ್ ಅದಿಲ್ಲ, ಆ ಕಾರಣದಿಂದ ಫ್ರೆಂಡ್ ಅವರು. ಆ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ತುಂಬ ಡಿಫರೆಂಟ್ ಇದೆ. ಅದೊಂದು ವಿಲೇಜ್ ಸಬ್ಜೆಕ್ಟ್. ಇದೇನೆಂದರೆ ನಮಗೆ ಮೇಕಿಂಗ್ ಒಂದು ಯಾವ ಕೊರತೆ ಮಾಡಿಲ್ಲ ಸರ್.
ನಾನು ಕೇಳಿದ ಲೈಟ್ಗಳು ನಾನು ಕೊಟ್ಟಿದ್ದೆ ಎಲ್ಲ ಕೊಟ್ಟಿದ್ದಾರೆ. 2 ದಿನ 3 ದಿನ ಎಲ್ಲ ಮೊದಲು ಏನು ಪ್ರಾಬ್ಲಮ್ ಆಯಿಲ್ಲ. ಮೇಕಿಂಗ್ ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಮೊದಲಿಗೆ ಪೋಸ್ಟರ್ ಲಾಂಚ್ ಮಾಡಿದಂಥ ಪ್ರೊಡ್ಯೂಸರ್ಸ್ ಅದಕ್ಕೆ 3 ಜನಕ್ಕೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಮೊದಲನೇ ಸಿನಿಮಾ ನಾವು ವೆಯ್ಟ್ ಮಾಡ್ತಾಯಿದ್ರಿ ತುಂಬ ದಿವಸದಿಂದ, ಯಾವಾಗ ಈ ಡೇಟ್ ಬರುತ್ತೆ 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 ಅಂತ. ಕೊನೆಗೆ ಬಂದಿದೆ. ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಅದಕ್ಕೆ ಜೀವ ಕೊಟ್ಟಿರೋರು ಇನ್ನೊಬ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಆ್ಯಂಡ್ ಕಮ್ ಹೀರೋ. ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ಇಲ್ಲಿವರೆಗೂ ಆ ಟೆಕ್ನಿಷಿಯನ್ಸ್ ಎಲ್ಲ ಯಾರ್ಯಾರು ನೋಡಿ ವರ್ಕ್ ಮಾಡಿದ್ರು ಎಲ್ಲರ ಬಾಯಲ್ಲೂ ಬಂದಿದ್ದು ಇದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿನಿಮಾನ ಏನದರ್ ಲೆವೆಲಿಗೆ ತೊಗೊಂಡೋಗಿದೆ. ಸೊ ಅದಂತೂ ಪಕ್ಕ. ಇನ್ನು ನಮ್ಮ ಪ್ರೊಡ್ಯೂಸರ್ ಸರು ನಮಗೆ ಇಲ್ಲಿವರೆಗೂ ಪುಷ್ ಮಾಡ್ಕೊಂಡು ಬಂದಿದ್ದೆ ಅವರು. ನಮ್ದು ಏನಾದರೂ ತಪ್ಪಿರಲಿ ಸರಿ ಇರಲಿ ಎಲ್ಲನೂ ತಿದ್ಕೊಂಡು ಅದನ್ನು ನಮ್ಮನ್ನ ಮುಂದೆ ತಳ್ಕೊಂಬಂದಿದ್ದು ಅವರೇನೆ. ಅವ್ರಿಗೂ ತುಂಬ ಥ್ಯಾಂಕ್ಸ್. ಇನ್ನು ನಮ್ಮ ಹೀರೋಯಿನ್ ಒಂದು ಕ್ಯಾಮಿರಾ ರೋಲ್ ಮಾಡಿರೋ ನಿಮಗೂ ತುಂಬ ಥ್ಯಾಂಕ್ಸ್ ಮೇಡಮ್. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೆ. ಇನ್ನು ನಮ್ಮ ಗುರುಗಳು, ನಾನು ಅಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದಿದ್ದು, ಇವಾಗ ಅವರೇ ನನ್ನ ಸಿನಿಮಾ ಕ್ಯಾಮ್ರಾಮನ್ನಾಗಿ ವರ್ಕ್ ಮಾಡಿದ್ದಾರೆ. ಇವಾಗ ನಾವು ಇಮ್ಯಾಜಿನ್ ಮಾಡೋ ಏನೇ ಒಂದು ವಿಜುವಲ್ಸ್ ಆಗಲಿ ಅದು ತೆರೆ ಮೇಲೆ ಬರಬೇಕಂದ್ರೆ ಇವರೆಷ್ಟು ಮುಖ್ಯನೋ ಅದೇ ಥರ ನಾವು ಮಾಡಿರೋ ಸಿನಿಮಾ ಜನಗಳಿಗೆ ತಲುಪಬೇಕಂದ್ರೆ ನೀವೆಲ್ಲ ತುಂಬ ಮುಖ್ಯ. ಸೊ ಮೀಡಿಯಾ ಮಿತ್ರರಿಗೆ ಒಂದೇ ಒಂದು ರಿಕ್ವೆಸ್ಟು, ಇದು ಏನು ಪ್ರಯತ್ನ ಮಾಡಿದ್ದೀವಿ, ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ, ಅದನ್ನು ಜನಗಳಿಗೆ ತಲುಪಿಸೋದು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಅದನ್ನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ, ದಯವಿಟ್ಟು ಅದನ್ನು ಜನಗಳಿಗೆ ತಲುಪಿಸಿ. ನಿಮ್ಮಿಂದ ಥಿಯೇಟರ್ಗಳಿಗೆ ಜನಗಳು ಬಂದು ಅಂದರೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನವರತ್ನ ಸರ್. ದಾಸ್ ಸರ್ ಹೇಳಿದಂಗೆ ಆ ಕರಾಳ ರಾತ್ರಿಯಿಂದ ಮೂಡಿರುವಂತಹ ಸಂಬಂಧ. ಈ ಚಿತ್ರ ಮಾಡಿದಾಗ ಒಂದು ಫೋನ್ ಮಾಡಿ ಈ ಥರ ಒಂದು ಸ್ಮಾಲ್ ರೋಲ್ ಇದೆ ಮಾಡ್ತೀರಾ ಅಂದರು. ಓಕೆ ಅಂತ ಒಪ್ಕೊಂಡೆ. ಸೊ ನನ್ನ ಒಂದು ನಟನೆಯಲ್ಲಿ ಒನ್ ಮೋರ್ ಸ್ಟೆಪ್ ಸ್ಮಾಲ್ ಇಡ್ತಾ ಇದ್ದೀನಿ. ಅದಕ್ಕೆ ತುಂಬ ಥ್ಯಾಂಕ್ಸ್ ಅವಕಾಶ ಕೊಟ್ಟಿದ್ದಕ್ಕೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಚಂದನ್ ಶೆಟ್ಟಿ, ಐ ಬೀನ್ ಅ ಫ್ಯಾನ್ ಆಫ್ ಹಿಮ್ ಫಾರ್ ಅ ಲಾಂಗ್ ಟೈಮ್. ಆ್ಯಂಡ್ ಸಾಂಗ್ಸ್ ಕೇಳೋಕೆ ತುಂಬ ಇಷ್ಟ ಆಗುತ್ತೆ. ಬಟ್ ಈ ಚಿತ್ರದಲ್ಲಿ ಬಂದಿರುವಂಥ ಎಲ್ಲ ಸಾಂಗು ತುಂಬ ನಂಗೆ ಇಷ್ಟ ಆಯಿತು. ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಆಲ್ ದ ಬೆಸ್ಟ್ ಫಾರ್ ಯು ಚಂದನ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಐ ಹ್ಯಾವ್ ಬೀನ್ ಟು ಸಮ್ ಆಫ್ ದ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದೀನಿ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರಿಗೊಂದು ಒಳ್ಳೆ ಒಂದು ಜರ್ನಿ ಆಗುತ್ತೆ ಅಂತ ಖಂಡಿತ ಅನ್ಕೊತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಮತ್ತು ಕಿರಣ್ ತುಂಬ ಚೆನ್ನಾಗಿ ಡೈರೆಕ್ಷನ್ಸ್ ಮಾಡಿದ್ದಾರೆ. ಅವ್ರಿಗೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಅನ್ಕೊತೀನಿ. ಪ್ಲಸ್ ಅಲ್ಲಿ ಮೀಟ್ ಮಾಡಿದ್ದೀವ್ರನ್ನ ತುಂಬ ಒಳ್ಳೆ ನಟರು. ಇವರು ಚೆನ್ನಾಗೆಲ್ಲ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ದ ಟೆಕ್ನಿಷಿಯನ್ಸ್ ಆ್ಯಂಡ್ ವಿಶ್ ಯು ಗ್ರೇಟ್ ಜರ್ನಿ ಟುಗೆದರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನವರತ್ನ ಸರ್ ಥ್ಯಾಂಕ್ ಯು ಇಂಥದ್ದೊಂದು ಒಳ್ಳೆಯ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಕಿರಣ್ ಸರ್ ಥ್ಯಾಂಕ್ ಯು. ಚಿತ್ರದಲ್ಲಿ ಒಂದು ಒಳ್ಳೆ ಪ್ರಮುಖ ಪಾತ್ರನ ಕೊಟ್ಟಿದ್ದೀರಿ, ಖುಷಿಯಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಏನು ಹೇಳಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಅಲ್ಲಿ ಬೇಕಾದ್ರೆ ಡೈಲಾಗ್ ಕೊಟ್ಟರೆ ಹೇಳ್ಬಿಡ್ಬೋದು, ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡೋದಕ್ಕೆ ಅಂತಂದಾಗ ಒಂದು ಸ್ವಲ್ಪ ಕಾನ್ಷಿಯಸ್ನೆಸ್ ಕಾಡುತ್ತೆ. PK ದಾಸ್ ಸರು ಅದ್ಭುತವಾಗಿ ನನ್ನ ತೋರಿಸಿದ್ದಾರೆ. ತುಂಬ ಖುಷಿಯಾಗೋದು ಏನು ಅಂತಂದರೆ ಪ್ರತಿ ಸರಿ ನವರತ್ನ ಸಾರು ಮತ್ತು ಕಿರಣ್ ಸರ್ ಸಿಕ್ಕಿದಾಗ ಸರ್ ಯಾವಾಗ ಅಂತ ಕೇಳ್ತಿದ್ದೆ. ಆಗುತ್ತೆ ಸರ್ ಆಗುತ್ತೆ ಮುಂದಿನ ವರ್ಷ ಬರ್ತೀವಿ, ಇನ್ನೂ ಮುಂದಿನ ವರ್ಷ ಬರ್ತೀರಾ ಸರ್ ಅಂತ ನಾನೇ ಕೇಳ್ತಾ ಇದ್ದೆ. ಅಟ್ಲಾಸ್ಟ್ ಕೊನೆಗೆ ಮೇ 9 ಅಂತ ಅನೌನ್ಸ್ ಆಗಿದ್ದು ಈ ಕ್ಷಣದಿಂದ ನನಗೆ ಒಂಥರ ಭಾಳ ಆ ಖುಷಿನೇ ಹೇಳ್ಕೊಡೋದಕ್ಕೆ ಇದಾಗ್ತಾ ಇದೆ. ತುಂಬ ಅಂದರೆ ತುಂಬ ಮನಸ್ಸಿಗೆ ಖುಷಿಯಾಗೋ ಸಂಗತಿ ಅದು. ಒಂದು ಬೇರೆ ಥರದ ಪಾತ್ರನ ಒಂದು ನನ್ನ ಮೇಲೆ ನಂಬಿಕೆ ಇಟ್ಟು ಹಿಂದಿನ ದಿವಸ ಫೋನ್ ಮಾಡಿ ಈ ಥರದೊಂದು ಪಾತ್ರ ಮಾಡ್ತೀರಾ ಅಂತಂದಾಗ ಅವ್ರಿಗೂ ಒಂದು ಸ್ವಲ್ಪ ಒಂದು ಕ್ಷಣ ಇದಿತ್ತು, ಮಾಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು. ಬಟ್ ಬೈ ಗಾಡ್ ಗ್ರೇಸ್ ಅನಿಸುತ್ತೆ ಅದು ಚೆನ್ನಾಗಿ ಬಂತು. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬಾ ಮುಖ್ಯ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಚಿತ್ರನ ನೋಡಿ ಪ್ರೋತ್ಸಾಹಿಸಿ. ಮತ್ತು ಚಂದನ್ ಸರ್ ಬಗ್ಗೆ ಅಂತೂ ಹೇಳೋಂಗೆ ಇಲ್ಲ. ಹಾಡಲ್ಲೇ ಇಷ್ಟು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಇನ್ನೂ ಅದ್ಭುತವಾಗಿರುತ್ತೆ. ಬಂದಾಗಲೆಲ್ಲ ಎಲ್ಲರೂ ಹೇಳ್ತಿದ್ದಿದ್ದು ಅಷ್ಟು, ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡಬೇಕು ಬೊಂಬಾಟಾಗಿದೆ ಸರ್ ಅಂತನೋರು. ಸೊ ಕಾಯ್ತಾ ಇದ್ದೀನಿ ನಾನು. ಮೇ 9ನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ತೀನಿ ವಿತ್ ಫ್ಯಾಮಿಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಹೆಸರು ಮೀರಾಶ್ರೀ. ಆಕ್ಚುಲಿ ತುಂಬಾ ಗ್ಯಾಪ್ ಆಗಿರೋದ್ರಿಂದ ಪಾತ್ರದ ಬಗ್ಗೆ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ನಾಳೆಯಿಂದ ಬಾದಾಮ್ ತಿನ್ನೋದು ಕಲಿಬೇಕು ಮೀರಾ ಅವರು. ಇಲ್ಲ, ಆಕ್ಚುಲಿ ನಾನು ವಿಲನ್ಸ್ ಜೊತೆ ಆ್ಯಕ್ಟ್ ಮಾಡಿರೋದು, ಒಂದು ವಿಲನ್ ಆಗಿ. ಸೊ ಚಂದನ್ ಸರ್ ಜೊತೆ ಫಸ್ಟ್ ಸ್ಕ್ರೀನ್ ಶೇರ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ.
ಸೊ ಥ್ಯಾಂಕ್ಸ್ ಟು ಡೈರೆಕ್ಟರ್ ಕಿರಣ್ ಸರ್ ಆ್ಯಂಡ್ ನವರಸನ್ ಸರ್. ಸೊ ನಾನು ಆಡಿಷನ್ ಎಲ್ಲ ಕೊಟ್ಟು ವರ್ಕ್ಶಾಪ್ ಮಾಡಿ ನನ್ನ ಕರ್ಕೊಂಬಂದರು ಶೂಟಿಂಗಿಗೆ. ಸೊ ಥ್ಯಾಂಕ್ಸ್ ಫಾರ್ ದಟ್. ತುಂಬ ಖುಷಿ ಆಗ್ತಿದೆ. ದಿಸ್ ಈಸ್ ಮೈ ಫಸ್ಟ್ ಮೂವಿ. ಹತ್ರ ನವರಸನ್ ಸರ್ ಹೊಸೊಬ್ಬರಿಗೆ ತುಂಬ ಚೆನ್ನಾಗಿ ಚಾನ್ಸ್ ಕೊಡ್ತಾರೆ ಸರ್, ಅದಕ್ಕೆ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಂದನ್ ಶೆಟ್ಟಿ ಹಾಗೂ ಅಪೂರ್ವ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ. ಡ್ಯಾಶ್ ಸಾಂಗಲ್ಲಿ ಸಂಜನಾ ಅವ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರ. ಪರ್ಸ್ನಲಿ ತುಂಬ ಇಷ್ಟ ಆಯ್ತು ನನಗೆ ಸಾಂಗ್ ಆ್ಯಂಡ್ ಎಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಈ ಚಾನ್ಸ್ ಕೊಟ್ಟಿದ್ದಕ್ಕೆ. ಇನ್ನು ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಒಳ್ಳೆ ಪಾತ್ರನೇ ಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಸರ್. ಫುಲ್ ಮೂವಿ ಥ್ರೋ ಚಂದನ್ ಸರ್ ಜೊತೆನೇ ಇರ್ತೀನಿ ಯಾವಾಗಲೂ. ದಟ್ಸ್ ಇಟ್. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ನೀವು ಹೇಳ್ದಂಗೆ ಈ ಸೂತ್ರಧಾರಿಯಲ್ಲಿ ನಾನೊಬ್ಳು ಪಾತ್ರಧಾರಿ, ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕಿರಣ್ ಸರ್ ಮತ್ತು ನವರಸನ್ ಸರ್. ಇದ್ರಲ್ಲಿ ನಂಗೆ ಗೊತ್ತಿಲ್ಲ, ನನಗೆ ಫಸ್ಟಿಗೆ ಹೆಂಗೆ ಕರೆದ್ರು ಅಂದರೆ, ಅಮ್ಮ ಒಂದು ಕ್ಯಾರೆಕ್ಟರ್ ಇದೆ ಬಾ ಅಮ್ಮ ಆಫೀಸಿಗೆ, ಇಷ್ಟೇ ನಂಗೆ ಗೊತ್ತಿದ್ದು. ಅದಾಗಿದೆ ನೆಕ್ಸ್ಟ್ ಡೇ ನಾನು ಬಂದಿದ್ದೆ ಸೆಟ್ಟಿಗೆ. ಆ್ಯಂಡ್ ಫಸ್ಟ್ ಟೈಮ್ ಚಂದನ್ ಸರ್ ನಿಮ್ಮ ಜೊತೆಗೆ ಆ್ಯಕ್ಟಿಂಗ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆ್ಯಂಡ್ ನೀವಿಬ್ರು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ ಸೀನ್ಸ್ ಎಲ್ಲ. ಮೂವಿನೂ ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಇಲ್ಲಿ ಬಂದಿರೋಂಥ ಮಾಧ್ಯಮ ಮಿತ್ರರು, ಡಿಜಿಟಲ್ ಹಾಗೂ ಪತ್ರಿಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಯಾವುದೇ ಒಂದು ಸಿನಿಮಾ ಆಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ನೀವು ಬೆನ್ನೆಲುಬಾಗಿ ನಿಂತು ಇಲ್ಲಿವರೆಗೂ ಬಂದಿದ್ದಕ್ಕೆ ಇವತ್ತು ಈಗಲ್ ಮೀಡಿಯಾ ಆಗ್ಬೋದು, ನನ್ನ ಸಂಸ್ಥೆಗಳು ಇಲ್ಲಿವರೆಗೂ ಬೆಳೆದಿದೆ. ಅದಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ನಮ್ಮ ಪಿ ಆರ್ ವೆಂಕಟೇಶ್ ಸರ್ಗೂ ಧನ್ಯವಾದ. ಯಾಕಂದರೆ ಅವರು ಇಲ್ಲಿವರೆಗೂ ನಮ್ಮ ಜೊತೆ ಇಲ್ಲಿವರೆಗೂ ನಮ್ಮ ಜರ್ನಿಯಲ್ಲಿ ಎಲ್ಲ ಜೊತೆಗಿದ್ದು ಇದು ಮಾಡ್ಕೊಂಡ್ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಇದಾದಮೇಲೆ ಇವತ್ತು ನಮ್ಮ ಚೇತನ್ ಗೌಡ್ರು ಬಂದಿದ್ದಾರೆ, ನಿರ್ಮಾಪಕರು ಮುನೇಗೌಡರು ಮತ್ತು ನಮ್ಮ ರಾಜೇಶ್ ಸರು, ನಮ್ಮ ಜಿ ಟಿ ಸುರೇಶ್ ಅಣ್ಣ ಎಲ್ಲರೂ ಬಂದು ಇಲ್ಲಿ ಕೂತು ನಮ್ಮ ಸಿನಿಮಾಗೆ ಒಂದು ಸಪೋರ್ಟ್ ಕೊಡೋಕೆ ಕೈ ಜೋಡಿಸಿದ್ದಾರೆ. ನಿಮಗೂ ಥ್ಯಾಂಕ್ಸ್ ಎಲ್ಲರಿಗೂ. ಮೇಯ್ನಾಗಿ ಸೂತ್ರಧಾರಿ ಈ ಟಾಪಿಕ್ ಬರೋಣ. ಸೂತ್ರಧಾರಿ ನಾನು ಆ್ಯಕ್ಚುಲಿ ಹೋದ ವರ್ಷ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಸಿಕ್ಕಾಪಟ್ಟೆ ಸಿನಿಮಾಗಳು ನಿಮಗೆಲ್ಲ ಗೊತ್ತು. ವಾರ 5, 6, 8, 10 ಸಿನಿಮಾಗಳು ಬರ್ತಿದೆ ಕನ್ನಡದಲ್ಲಿ. ನಾನೊಬ್ಬ ಬರೀ ನಿರ್ದೇಶಕ ನಿರ್ಮಾಪಕ ಅಲ್ಲ, ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿದ್ದವನು 200 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಗಾಂಧಿನಗರದಲ್ಲಿ ಆಫೀಸ್ ಇದೆ, ಇವಾಗಲೂ ಇದೆ. ಆ ಒಂದು ಸಿನಿಮಾಗಳ ವಾರ ಬರ್ತಾ ಇರೋಂಥ ರಶ್ ಆಗ್ಬೋದು, ತುಂಬ ಸಿನಿಮಾಗಳು ಬರೋವಾಗ ನಾವು ಬಂದು ಎಲ್ಲರ ಜೊತೆ ರಶ್ ಮಾಡ್ಕೊಂಡು ಬರೋದು ಬೇಡ, ಒಂದು ಒಳ್ಳೆ ಡೇಟ್ ಹುಡ್ಕೋಣ ಅಂತ ಕಾಯ್ತಿದ್ವಿ. ಅದಕ್ಕೆ ನಮಗೆ ಈಗ ಜಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಒಳ್ಳೆ ದಿನ ಯಾವ್ದು ಮಾಡಬೇಕು ಅಂದಾಗ ಈಗ ತಿರ್ಗಾ ಏಪ್ರಿಲಲ್ಲೂ ಸಿನಿಮಾಗಳಿದೆ, ಮಾರ್ಚ್ ಎಂಡಲ್ಲೂ ಸಿನಿಮಾಗಳು ಜಾಸ್ತಿ ಇದೆ. ಅದಕ್ಕೆ ಒಂದು ಮೇಲ್ ಇದೆಯೋ ಗೊತ್ತಿಲ್ಲ, ಮೇ 9ಕ್ಕೆ ನಾವು ಅನೌನ್ಸ್ ಮಾಡಿದ್ದೀವಿ. ಅಟ್ಲೀಸ್ಟ್ ಬೇರೆಯವ್ರು ಮಾಡೋಕ್ಕೆ ಮುಂಚೆ ನಾವು ಮಾಡಿದ್ದೀವಿ. ಈಗ ರಶ್ ಆಗೋದು ಬೇಡ, ಯಾಕೋತ ಎಲ್ಲ ಸಿನಿಮಾ ಗೆಲ್ಲಬೇಕು, ನಮ್ಮ ಉದ್ದೇಶ ಅಷ್ಟೇ. ಇಂಡಸ್ಟ್ರಿ ಚೆನ್ನಾಗಿರಬೇಕು, ಸಿನಿಮಾಗಳು ಗೆಲ್ಲಬೇಕು ಅನ್ನೋದು ಒಂದು ಉದ್ದೇಶ. ಅದಕ್ಕೆ ನಾನು ಮೇ 9ಕ್ಕೆ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದ್ದೀನಿ. ಇವತ್ತು 18, ಇದು 9, ಅದು 9, ಎಲ್ಲ 9ರ ಮೇಲೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿದ್ದು. ಹಂಗೇನೆ ಪ್ರತಿಯೊಂದು ಅದು ಮಂಗಳವಾರನೇ ಸ್ಟಾರ್ಟ್ ಆಯಿತು. ಇವತ್ತು ಸೇಮ್ ಅದೇ ಮಂಗಳವಾರನೇ ಪ್ರೆಸ್ ಮೀಟು ಆಗ್ತಿದೆ. ಅಂದರೆ ಅದು ಅಚಾನಕ್ಕಾಗಿ ಎಲ್ಲ ಕೂಡ ಬರ್ತಾ ಇರುತ್ತೆ ನಮ್ಮ ಇದರಲ್ಲಿ. ಇದ್ರದ್ದು ರಿಲೀಸಿಂಗ್ ಇದಾದರೆ ನೆಕ್ಸ್ಟ್ ಪಾರ್ಟು ನಮ್ಮದು ಸಿನಿಮಾ ಆ್ಯಕ್ಟಿಂಗ್ ವೈಸ್ ಆಗ್ಬೋದು, ಪ್ರತಿಯೊಂದು ನಿಮಗೆಲ್ಲ ಸಿಕ್ಕಾಪಟ್ಟೆ ಪ್ರೆಸ್ ಮೀಟ್ಗಳಲ್ಲಿ 2-3 ಪ್ರೆಸ್ ಮೀಟಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಚಂದನ್ ಶೆಟ್ಟಿ ಅವ್ರನ್ನ ಇಲ್ಲಿವರೆಗೂ ನೀವು ನೋಡಿರೋದು ಬೇರೆ, ಈ ಸಿನಿಮಾ ಅದರಲ್ಲೇ ಬೇರೆ. ಯಾಕೆಂದರೆ ಅವ್ರು ಇಲ್ಲಿವರೆಗೂ ಒಂದು ಸಾಂಗ್ಸಲ್ಲಾಗ್ಬೋದು, ಆಲ್ಬಮ್ ಸಾಂಗ್ಸ್ ಆಗ್ಬೋದು, ಇಲ್ಲ ಬೇರೆ ಸಿನಿಮಾಗಳಲ್ಲಿ ಒಂದೊಂದು ಪಾತ್ರವನ್ನು ಮಾಡಿದ್ದಾರೆ. ಬಟ್ ಫುಲ್ ಫ್ಲೆಜ್ ಸಿನಿಮಾ ಅವ್ರದ್ದು ರಿಲೀಸ್ ಆಗ್ತಾರೆ, ಫಸ್ಟ್ ಸಿನಿಮಾ ಇದು ಸೂತ್ರಧಾರಿ. ಬಟ್ ಈ ಇಡೀ ಸಿನಿಮಾದಲ್ಲಿ ಅವ್ರನ್ನ ನೋಡಿದಾಗ ಅವರು ಇವಾಗ ಇರೋದಕ್ಕೂ ಈ ಸಿನಿಮಾಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅಂದರೆ ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತು ಅವರು ಕ್ಯಾರೆಕ್ಟರ್ ವೈಸ್ ಅಷ್ಟೇ, ಆ್ಯಕ್ಟಿಂಗ್ ವೈಸ್ ಬಂದಾಗ ನನಗೆ ಸ್ಟಾರ್ಟಿಂಗಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು. ಅವ್ರು ಕೇಳ್ತಿದ್ರು, ಬ್ರೋ ಆಗತ್ತಾ ಇಲ್ವಾ ಬ್ರೋ, ಇದು ತುಂಬ ಇದಿದೆ. ನಾನು ಹೇಳಿದೆ ಇಲ್ಲ ಆಗತ್ತೆ, ಮಾಡೋಣ ಅಂತ. ಬಟ್ ಪ್ರತಿ ಒಂದು ಹೆಜ್ಜೆಯಲ್ಲೂ ನನ್ನ ಜೊತೆ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಬ್ರೋ, ನಾಟ್ ಓನ್ಲಿ ಫಾರ್ ಆ್ಯಕ್ಟಿಂಗ್, ಆ್ಯಸ್ ಎ ಬ್ರದರ್ ಫ್ರಮ್ ಅನದರ್ ಮದರ್. ಯಾಕೆಂದರೆ ಕಷ್ಟದಲ್ಲೂ ಒಬ್ಬ ಹೀರೋ ನಿಂತು ಕೆಲಸ ಮಾಡಿ ಇವತ್ತು ಈ ಸಿನಿಮಾ ಇವತ್ತು ಆಚೆ ಬರ್ತಿದೆ ಅಂದರೆ ಎಲ್ಲರೂ ಅವ್ರದ್ದು ಒಂದು ಸಾಥ್. ಇವತ್ತು ಇಲ್ಲ ನಾವು ಜೊತೆಗೆ ಇರ್ತೀವಿ, ನೀವು ರಿಲೀಸ್ ಮಾಡಿ, ನಾವೆಲ್ಲ ಇರೋಣ ಅಂತ. ಯಾಕಂದರೆ ಇವತ್ತು TV ರೈಟ್ಸ್ ಆಗ್ಬೋದು, ಪ್ರತಿಯೊಂದು ಡಿಜಿಟಲ್ ರೈಟ್ಸ್ ಆಗ್ಬೋದು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದೆ. ಅದೆಲ್ಲ ಇದ್ದಾಗ ಆರ್ಟಿಸ್ಟ್ಗಳಲ್ಲಿ ಅರ್ಥ ಮಾಡ್ಕೊಳ್ಳೋರು ತುಂಬ ಜನ ಕಮ್ಮಿ. ಯಾಕಂದ್ರೆ ನಮ್ಮ ಕೆಲಸ ಆಯಿತು, ನಮ್ಮ ದುಡ್ಡು ಕೊಡಿ, ನಾವು ಹೋಗ್ತೀವಿ. ಈ ಥರ ಆರ್ಟಿಸ್ಟ್ಗಳು ತುಂಬ ಜನ ಇದ್ದಾರೆ. ಅದರಲ್ಲಿ ಕೆಲವರು ಪರವಾಗಿಲ್ಲ, ನೀವು ಸಿನಿಮಾ ಮಾಡಿ ನಾವು ಜೊತೆಗೆ ನಿಲ್ತೀವಿ, ಆಮೇಲೆ ನಾವು ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತೀವಿ ಅನ್ನೋರು ತುಂಬ ಕಮ್ಮಿ ಜನ. ಬೆಳ್ಳೆಣಿಕೆ ಎಷ್ಟಿದೆ. ಅದರಲ್ಲಿ ನಾನು ಹೇಳ್ತೀನಿ ಪ್ರೌಡಾಗಿ, ಈಸ್ ಮೈ ಬ್ರದರ್ ಈಸ್ ಹಿಯರ್. ಚಂದನ್ ಬ್ರೋ, ಥ್ಯಾಂಕ್ ಯು. ಯಾಕಂದರೆ ನಿಮ್ಮಂಥ ಆರ್ಟಿಸ್ಟ್ಗಳೆಲ್ಲ ಬಂದ್ರೇ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಿಗೆ
ಒಂದೊಂದು ಹೆಜ್ಜೆ ಮುಂದೆ ಹೋಗುತ್ತೆ. ಯಾಕಂದರೆ ಪ್ರೊಡ್ಯೂಸರ್ಸ್ ನಿರ್ಮಾಪಕರು ಇಲ್ಲಿ ಕೂತಿದ್ದಾರೆ, ಗೊತ್ತು ಅವ್ರಿಗೆಲ್ಲ ಕಷ್ಟ ಏನಿದೆ ಸಿನಿಮಾ ಮಾಡಿದ್ಮೇಲೆ ಹೆಂಗಿರುತ್ತೆ ರಿಲೀಸ್ಗೆಲ್ಲ ಅಂತ. ಅದೇ ಅಂಥ ಕಷ್ಟಗಳ ಜೊತೆ ಕೈ ಜೋಡಿಸಿದ್ದೀರಾ, ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ. ಇನ್ನು ನಮ್ಮ DOP ದಾಸ್ ಸರ್, ನಂದು ದಮಯಂತಿನೂ ಅವರೇ, ಈ ಸಿನಿಮಾನೂ ಅವರೇ, ಇನ್ನು ನೆಕ್ಸ್ಟ್ ಯಾರು ಮಾಡಿದ್ರು ಅವರೇನೆ. ನಾನು ಯಾಕೆಂದರೆ ಒಂದು ಇದರಲ್ಲಿ ಇರ್ತೀನಿ, ಟ್ರ್ಯಾಕಲ್ಲಿ ಇರ್ತೀನಿ, ಆ ಟ್ರ್ಯಾಕ್ ಬಿಟ್ಟು ಜಂಪ್ ಆಗಲ್ಲ. ಯಾಕಂದ್ರೆ ನನಗೆ ಯಾರು ಸೆಟ್ ಆಗ್ತಿರ್ತಾರೋ ಆರ್ಟಿಸ್ಟ್ಗಳು ಅಷ್ಟೇ. ಇದರಲ್ಲಿ ನಮ್ಮ ತಬ್ಲಾ ನಾಣಿ ಅವರು ಇದ್ದಾರೆ, ಅವರು ಅಷ್ಟೇ ನಾನು ಸ್ಟಾರ್ಟಿಂಗ್ ಸಿನಿಮಾಯಿಂದನೂ ಜರ್ನಿ ಮಾಡ್ಕೊಂಬರ್ತಾರೆ. ಆ ಥರ ಕೆಲವರು ಆರ್ಟಿಸ್ಟ್ಗಳಿದ್ದನ್ನು ಮತ್ತು ಟೆಕ್ನಿಷಿಯನ್ಸ್ನ ನಾನು ಕಂಟಿನ್ಯೂ ಜರ್ನಿ ಮಾಡ್ತಾ ಹೋಗ್ತಿರ್ತೀನಿ. ಯಾಕಂದರೆ ನನಗೆ ತುಂಬ ಕಂಫರ್ಟೇಬಲ್ ಅನಿಸುತ್ತೆ ಅದಕ್ಕೆ. ಆಮೇಲೆ ಅಪೂರ್ವ ಅವರು ಈ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆ ಆದರು, ಬಟ್ ಇಟ್ಸ್ ವೆರಿ ಗುಡ್. ಇಡೀ ಸಿನಿಮಾ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ. ನಿಮ್ಮ ಪಾತ್ರನ ಅದ್ಭುತವಾಗಿ ಇದು ಮಾಡಿರ, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಮ್ಮ ಸಂಜನಾ ಆನಂದ್ ಅವರು ಒಂದು ಸಾಂಗ್ಗೋಸ್ಕರ ನಾವು ಕೇಳಿದ್ವಿ. ಆ್ಯಕ್ಚುಲಿ ಸಿನಿಮಾ ಅವ್ರು ಮಾಡಬೇಕಾಗಿತ್ತು, ಬಟ್ ಅವ್ರು ತೆಲುಗು ಶೆಡ್ಯೂಲ್ ಬ್ಯುಸಿ ಇದ್ದಿದ್ದರಿಂದ ಒಂದು ಇದು ಮಾಡಿಕೊಂಡು, ಇಲ್ಲ ಸರ್ ನಾನು ಅಟ್ಲೀಸ್ಟ್ ಹೇಳಿದೆ, ಅಮ್ಮ ಒಂದು ಸಾಂಗ್ ಮಾಡು ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ಅಂದರೆ ಓಕೆ ಚೆನ್ನಾಗಿರುತ್ತೆ ಮಾಡೋದಂತ ಮಾಡಿದ್ರು. ಆ ಸಾಂಗ್ 26 ಮಿಲಿಯನ್ನು ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದ್ದು ಎಷ್ಟೋ ದಿನಗಳು ಇವಾಗಲೂ ಎಲ್ಲರ ಪಬ್ಬಲ್ಲಿ ಹೋದರೆ ಆ ಸಾಂಗ್ ಆಗ್ತಾನೆ ಇರ್ತಾರೆ. ಖುಷಿ ಆಗುತ್ತೆ. ಥ್ಯಾಂಕ್ ಯು ಸಂಜನಾ, ನೀನು ಆ ಸಾಂಗ್ ಮಾಡಿದ್ದು ಎಲ್ಲ ಒಂಥರ ಏನಂತಾರೆ, ಒಂದು ಚೆನ್ನಾಗಿತ್ತು, ಅದು ಎನರ್ಜಿ ಇದೆ, ಎಲ್ಲ ಡ್ಯಾಶ್ ಆಗಿ. ಆಮೇಲೆ ನಮ್ಮ ಪ್ರಶಾಂತ್ ನಟ್ನ ಸರ್ ಆಗ್ಬೋದು, ಪಲ್ಲವಿ, ಸುಷ್ಮಿತಾ ಮತ್ತು ಮೀರಾ, ಇದು ತುಂಬ ಜನ ಕಲಾವಿದರು ಇದೇ ಥರ ಇನ್ನೂ ಸುಮಾರು ಜನ ಬಂದಿಲ್ಲ, ಅವರೆಲ್ಲ ಬೇರೆ ಶೂಟಿಂಗ್ಗಳಿದ್ದಾರೆ. ಯಾಕಂದ್ರೆ ನಮ್ಮದು ಪ್ರೆಸ್ ಮೀಟು ಇಮಿಡಿಯೇಟಾಗಿ, ಯಾಕಂದರೆ ಚಂದನ್ರು ಇವತ್ತು ಅಪ್ಲೋಡ್ ಹೋಗ್ತಿದ್ದಾರೆ ಇವತ್ತು ನೈಟು, ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗ ಮಾಡಬೇಕಾಗಿತ್ತು. ಅದರಿಂದ ಇವತ್ತು ಮಧ್ಯಾಹ್ನ ಇಟ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಇದು ಮೊದಲನೇ ಪ್ರೆಸ್ ಮೀಟು. ಇನ್ನು ಸಾಂಗ್ಗಳಿದೆ, ಟ್ರೈಲರ್ ಇದೆ, ರಿಲೀಸ್ ಇವೆಂಟ್ಸ್ ಇದೆ. ಇನ್ನು ಇಲ್ಲಿಂದ ಹಬ್ಬ ಶುರು ಮಾಡ್ತೀವಿ, ಸೂತ್ರಧಾರಿ ಹಬ್ಬ ಶುರು ಇಲ್ಲಿಂದ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಿರಣ್, ಅವನ ಬಗ್ಗೆ ಹೇಳಿದ ಆಮೇಲೆ ಅಲ್ಲಿ ಕೆಳಗೆ ಹೋದ್ಮೇಲೆ ಬೇಜಾರು ಮಾಡ್ಕೊತಾನೆ. ಕಿರಣ್ ನನ್ನ ಜೊತೆ ದಮಯಂತಿಲಿ ಅಸಿಸ್ಟೆಂಟ್ ಆಗಿದ್ದ. ಅವನು ಬಂದು ಒಂದು ಸ್ಕ್ರಿಪ್ಟ್ ಹೇಳಿ ಇದನ್ನೇನೋ ಒಂದು ಲೈನ್ ಇಟ್ಕೊಂಬಂದ, ಬಟ್ ಆ ಲೈನ್ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಅದನ್ನು ವರ್ಕ್ ಮಾಡೋಣ ಕೂತ್ಕೊಂಡು ಅಂತ ಜೊತೆಗೆ ನಿಂತು. ಅದಕ್ಕೆ ಕ್ರಿಯೇಟಿವ್ ಡೈರೆಕ್ಟರ್ ಅಂದರೆ ಏನಿಲ್ಲ, ಸ್ವಲ್ಪ ನನಗಿರೋ ಅಂಥ ಐಡಿಯಾಸ್ನ ಕೊಟ್ಟೆ, ಇದೆಲ್ಲ ಈ ಥರ ಮಾಡ್ಕೋ. ಯಾಕಂದ್ರೆ ನನಗೇನು ಗೊತ್ತಾ ನೋಡಿ, ಅವಲೇ ಇವ್ರು ಹೇಳಿದ್ರಲ್ಲ, ನಮ್ಮ ಸುಷ್ಮಿತಾ ಎಲ್ಲ ಹೇಳಿದ್ರು, ಹೊಸೊಬ್ಬರಿಗೆ ಚಾನ್ಸ್ ಕೊಡೋದ್ರೆ ನನಗೆ ನಿಜವಾಗ್ಲೂ ತುಂಬ ಇಷ್ಟ. ಯಾಕಂದರೆ ಗೆದ್ದಿರೋರನ್ನ ನಾವು ಗೆಲ್ಸೋದ್ರಲ್ಲಿ ಏನು ಮಜಾ ಇಲ್ಲ. ಜೊತೆಗೆ ಹೊಸ್ದಾಗಿ ಬರೋರು, ಒಂದು ಹೊಟ್ಟೆ ಹಸಿವಿರೋರಿಗೆ ಊಟ ಕೊಟ್ಟಾಗ ಅದ್ರ ಬೆಲೆ ಜಾಸ್ತಿ ಆಗುತ್ತೆ. ಅದಕ್ಕೇ ನಾನು ಎಲ್ಲ ಹೊಸ ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಇವ್ರನ್ನೆಲ್ಲ ಜೊತೆಗೆ ಇಟ್ಕೊಂಡು ಒಂದಷ್ಟು ಅಳುಬರನ್ನ, ನಮ್ಮ ದಾಸನ್ನ ಅಂಥವ್ರನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನೀವು ಎಲ್ಲರೂ ಇವತ್ತು ಬಂದಿರೋದಕ್ಕೆ. ಮೊದಲನೇದಾಗಿ ನವರಸನ್ ಸರ್, ಅಪೂರ್ವ, ಚಂದನ್, ಕಂಗ್ರ್ಯಾಚುಲೇಷನ್ಸ್. ಫ್ರಮ್ ಅ ವೆರಿ ಲಾಂಗ್ ಟೈಮ್, ಇಟ್ಸ್ ಅ ಲಾಂಗ್ ಜರ್ನಿ ಸೂತ್ರಧಾರಿ. ತುಂಬ ಟೈಮಿಂದ ಒಂದು ಒಳ್ಳೆ ರಿಲೀಸ್ ಡೇಟಿಗೆ ಅಂತ ವೆಯ್ಟ್ ಮಾಡ್ತಾ ಇದ್ದಿದ್ದು. ಬಟ್ ಐ ಆಮ್ ವೆರಿ ಹ್ಯಾಪಿ, ಮೇ 9ಕ್ಕೆ ಸೂತ್ರಧಾರಿ ರಿಲೀಸ್ ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸೂತ್ರಧಾರಿ ಸಿನಿಮಾದಲ್ಲಿ ಡ್ಯಾಶ್ ಅನ್ನೋ ಒಂದು ಸಾಂಗ್ನ ಚಂದನ್ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ಎಲ್ಲರ ಸಪೋರ್ಟಿಂದ 26+ ಮಿಲಿಯನ್ ವ್ಯೂಸ್ ಆಗಿದೆ. ರಿಲೀಸ್ ಆದಾಗ ಹಲವಾರು ಕಡೆ ಟ್ರೆಂಡಿಂಗಲ್ಲಿತ್ತು, ವೈರಲ್ ಆಗಿತ್ತು. ಸೊ ಥ್ಯಾಂಕ್ ಯು ಸರ್, ಡ್ಯಾಶ್ ಸಾಂಗ್ಗೆ ನನಗೆ ಥ್ಯಾಂಕ್ ಯು ಚಂದನ್. ವಿ ವೆರಿ ಹ್ಯಾಪಿ. ಆ್ಯಂಡ್ ಸೂತ್ರಧಾರಿ ಸಿನಿಮಾ ಕೂಡ ಅಫ್ಕೋರ್ಸ್ ನಾನು ಸಿನಿಮಾ ನೋಡಿಲ್ಲ, ಬಟ್ ಕತೆ ಕೇಳಿದ್ದೀನಿ. ಇಟ್ಸ್ ಅ ವಂಡರ್ಫುಲ್ ಸ್ಕ್ರಿಪ್ಟ್. ಆ್ಯಂಡ್ ಕಿರಣ್ ಅವರೇ, ಕಂಗ್ರ್ಯಾಚುಲೇಷನ್ಸ್ ಆನ್ ದ ಅನೌನ್ಸ್ಮೆಂಟ್ ಆಫ್ ದಿ ಡೇಟ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನೀವೆಲ್ಲರೂ ಡ್ಯಾಶ್ ಸಾಂಗ್ಗೆ ಸಪೋರ್ಟ್ ಮಾಡಿರೋ ಹಾಗೆ ಸಿನಿಮಾ ರಿಲೀಸ್ಗೆ ಕೂಡ ಸಪೋರ್ಟ್ ಮಾಡಿ. ನೀವೆಲ್ಲರೂ ಯು ಆಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇವಾಗ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ. ಸೊ ದಯವಿಟ್ಟು ಸಿನಿಮಾ ಜೊತೆ ನಿಂತ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದಂತಹ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಧನ್ಯವಾದಗಳು. ಸೊ ಸೂತ್ರಧಾರಿ ಸಂಜನಾ ಅವ್ರು ಹೇಳಿದಾಗೆ ತುಂಬ ಲಾಂಗ್ ಜರ್ನಿ, ಸೊ ತುಂಬ ಎಮೋಷನ್ಸ್ ಇರುವಂಥ ಸಿನಿಮಾ ಇದು. ನಾವು ಹೇಳ್ತಾನೆ ಬಂದಿದ್ದೀವಿ ಸಿನಿಮಾದ ಬಗ್ಗೆ, ಬಟ್ ಅನೌನ್ಸ್ ಡೇಟ್ ಯಾವಾಗ ಅಂತ ಗೊತ್ತಿರಲಿಲ್ಲ. ಸೊ ಮೇ 9th ಸೂತ್ರಧಾರಿ ಸಿನಿಮಾ ಬರ್ತಾ ಇದೆ. ಇದು ಹೇಗಾಗುತ್ತೆ ಅಂದರೆ ಎಕ್ಸಾಮ್ ಬರೆದ್ಬಿಟ್ಟು ನಾವು ರಿಸಲ್ಟಿಗೆ ವೆಯ್ಟ್ ಮಾಡೋ ಥರ. ಸೊ ತುಂಬ ಬೇಗ ಅನೌನ್ಸ್ ಮಾಡಿದ್ದಾರೆ ನವರಸನ್ ಸರ್, ತುಂಬ ಖುಷಿ ಇದೆ. ತುಂಬಾ ಇದೆ ಅಲ್ಲ, ಅಂದ್ರೆ ಆಗ್ಲೇ ಹೇಳ್ದಾಗೆ ಅವರು ಹಬ್ಬ ಮಾಡ್ತೀವಿ ಅಂತ ಹೇಳಿ, ಸೊ ಆ ಹಬ್ಬ ಮಾಡೋದಕ್ಕೆ ನಾವೆಲ್ಲ ತಯಾರಿ ಮಾಡ್ಕೋಬೇಕು.
ಸೊ ಹಾಗೆ ಚಂದನ್ ಜೊತೆ ಕೆಲಸ ಮಾಡಿ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಅವ್ರು ಎಲ್ಲೂ ಕೂಡ ಆ ಥರ ಎಲ್ಲೂ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ನನಗೆ ತುಂಬ ತುಂಬ ಖುಷಿ ಆಯಿತು. ಹಾಗೆ ಈ ಒಂದು ಆಪರ್ಚುನಿಟಿ ನಾನು ಸೂತ್ರಧಾರಿ ಸಿನಿಮಾಗೆ ಆಯ್ಕೆ ಆಗೋದಕ್ಕೆ ನಮ್ಮ ನವರಸನ್ ಸರ್ ತುಂಬ ಮುಖ್ಯವಾದ ಕಾರಣ. ಸೊ ಏನು ಈ ಸಿನಿಮಾ ಇವತ್ತು ಇಷ್ಟು ಚೆನ್ನಾಗಿ ಯಾಕೆಂದರೆ ನಾನು ಆಲ್ರೆಡಿ ಸಾಂಗ್ಸ್ ನೋಡಿದ್ದೀನಿ, ಸಮ್ ಕ್ಲಿಪ್ಸ್ ನೋಡಿದ್ದೀನಿ. ಸೊ ತುಂಬ ಚೆನ್ನಾಗಾಗಿದೆ. ಒಂದು ಒಳ್ಳೆ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಥಿಯೇಟರ್ವರೆಗೂ ತರೋದು ದೊಡ್ಡ ವಿಷಯ. ಎಷ್ಟೋ ಸಿನಿಮಾಗಳು ಅಲ್ಲೇ ಉಳ್ಕೊಳ್ಳುತ್ತೆ, ಬಟ್ ನಮ್ಮ ಸಿನಿಮಾ ಇವತ್ತು ರಿಲೀಸ್ ಆಗ್ತಿದೆ ಅನ್ನೋದೇ ನನಗೆ ತುಂಬ ಖುಷಿ. ಸೊ ಒಂದು ಒಳ್ಳೆ ಸಿನಿಮಾ ಬಂದಾಗ ಎಲ್ಲರೂ ಕನ್ನಡಿಗರ ಕೈ ಹಿಡೀರಿ ಅಂತ ಕೇಳ್ತೀನಿ. ಯಾಕೆಂದರೆ ಒಂದು ಒಳ್ಳೆ ಎಷ್ಟೋ ಸಿನಿಮಾಗಳು ಇವತ್ತು ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬಟ್ ಯಾರಿಗೂ ಗೊತ್ತಾಗ್ತಿಲ್ಲ, ಹಾಗೆ ಹೋಗ್ತಾ ಇದೆ. ಸೊ ಕನ್ನಡ ಸಿನಿಮಾನ ಕನ್ನಡಿಗರೇ ನೋಡಿ ಬೆಳೆಸಬೇಕು. ಸೊ ಎಲ್ಲರೂ ಕೂಡ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ, ಹಾಗೆ ನಮ್ಮ ಡೈರೆಕ್ಟರ್ ಸರ್ ಡೆಬ್ಯೂ ಸಿನಿಮಾ ಆಗಿರೋ ಕಿರಣ್ ಸರ್ ಅವ್ರಿಗೂ, ಸೊ ಇಡೀ ನಮ್ಮ ತಂಡಕ್ಕೆ ಒಳ್ಳೇದಾಗಬೇಕು. ಹಾಗೆ ನಮ್ಮ ದಾಸ್ ಸರು ಈ ಸಿನಿಮಾದಲ್ಲಿ ನನ್ನ ತುಂಬ ಕ್ಯೂಟಾಗಿ ಸ್ವಲ್ಪ ಹಾಟಾಗಿ ತೋರಿಸಿದ್ದಾರೆ. ಸೊ ನಾನು ಈ ಸಿನಿಮಾದಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗೆ ಡ್ಯಾಶ್ ಸಾಂಗ್ ಮೂಲಕ ಎಲ್ಲರನ್ನೂ ರಂಜಿಸಿರೋದು ಗೊತ್ತೇ ಇದೆ. ನಮ್ಮ ಬೆಸ್ಟಿ ಸಂಜನಾ ಅವರು ತುಂಬ ಹಾಟ್ ಆ್ಯಂಡ್ ಸ್ವೀಟ್ ಕ್ಯೂಟಾಗಿ ಕಾಣಿಸ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ ಇವತ್ತು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ಮೊದಲಿಗೆ ಇಲ್ಲಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ ಸ್ನೇಹಿತರಿಗೆ, ಹಾಗೆ ನಮ್ಮ ಈ ಸೂತ್ರಧಾರಿ ಸಿನಿಮಾ ಡೇಟ್ನ ಅನೌನ್ಸ್ ಮಾಡಿಕೊಟ್ಟಂಥ ಪ್ರೊಡ್ಯೂಸರ್ಸ್ಗಳಾದ ಚೇತನ್ ಗೌಡ್ರಿಗೆ, ರಾಜೇಶ್ ಅವ್ರಿಗೆ, ಹಾಗೆ ಮುನೇಗೌಡ್ರಿಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಚಿತ್ರತಂಡಕ್ಕೆ ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ, ಕಿರಣ್ ಅವ್ರಿಗೆ, ಹಾಗೆ ದಾಸ್ ಸರ್ ಅವ್ರಿಗೆ, ಆ್ಯಂಡ್ ನವರಸನ್ ಅವ್ರಿಗೆ. 3 ಜನನೂ ತ್ರಿಮೂರ್ತಿಗಳ ಥರ ತುಂಬ ಚೆನ್ನಾಗಿ ಸಿನಿಮಾನ ತೆರೆ ಮೇಲೆ ತರೋಕ್ಕೆ ತುಂಬ ಪ್ರಯತ್ನಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಈ ಒಂದು ಸೂತ್ರಧಾರಿ ಸಿನಿಮಾದಲ್ಲಿ ಲೀಡ್ ಆ್ಯಕ್ಟರ್ ಆಗಿ ನನ್ನ ಚೂಸ್ ಮಾಡಿದ್ದಕ್ಕೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಪೂರ್ವ ಅವ್ರಿಗೂ ತುಂಬ ಥ್ಯಾಂಕ್ಸ್, ನನ್ನ ಜೊತೆ ಕೋ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ. ಬಿಕಾಸ್ ನನ್ನ ಡೆಬ್ಯೂ ಮೂವಿ ಆಗಿತ್ತು. ಇವ್ರು ಆಲ್ರೆಡಿ 2-3 ಸಿನಿಮಾ ಆ್ಯಕ್ಟ್ ಮಾಡಿದರು. ಒಬ್ಬ ಹೊಸ ಹುಡುಗನ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸಂಜನಾ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಡ್ಯಾಶ್ ಸಾಂಗ್ ಆ್ಯಕ್ಚುಲಿ ನನಗೂ ಪರ್ಸ್ನಲ್ ಫೇವ್ರೆಟ್ ಸಾಂಗ್ ಅದು. ಆ ಹಾಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಆ್ಯಂಡ್ ಹಾಡು ತುಂಬ ಜನಕ್ಕೆ ರೀಚ್ ಆಗಿದೆ ಅಂತಂದರೆ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸಿದ್ರೆ ಅದು ಒಂದು ರೀಸನ್. ಆ್ಯಂಡ್ ಮತ್ತೆ ಹೇಳಬೇಕಂತ ಹೇಳಿದ್ರೆ ಮೇ 9ನೇ ತಾರೀಕು. ಸೊ ಅದೇ ತುಂಬ ದೊಡ್ಡ ವಿಷಯ. ಇವತ್ತಿನ ಮೇನ್ ಉದ್ದೇಶ, ನಾವು ಇವತ್ತು ಈ ಪ್ರೆಸ್ ಮೀಟ್ ಕರೆದಿರುವಂಥ ಕಾರಣ, ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಮೇ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನನ್ನ ಮೊದಲನೇ ಸಿನಿಮಾ ಇದು ಆ್ಯಸ್ ಎ ಲೀಡ್ ಆ್ಯಕ್ಟರ್ ಆಗಿ. ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದೀರಾ, ನಾನು ಮಾಡಿರೋ ಹಾಡುಗಳನ್ನೆಲ್ಲ ಕೇಳಿದ್ದೀರಾ, ಇಷ್ಟಪಟ್ಟಿದ್ದೀರಾ. ಸೊ ಇವಾಗ ನನ್ನ ಹೊಸ ಪ್ರಯತ್ನ, ಒಂದು ಲೀಡ್ ಆ್ಯಕ್ಟರ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಸಂಜನಾ ಅವ್ರ ಜೊತೆ ಡ್ಯಾಶ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತು ನನ್ನ ಲೈಫಲ್ಲಿ. ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರಲಿಲ್ಲ. ನಂದು ಅವ್ರದ್ದು ಮದುವೆ ಆಗುತ್ತೆ ಹಂಗೆ ಹಿಂಗೆ ಅಂತೆಲ್ಲ ತುಂಬ ರೂಮರ್ಸ್ ಮಾಡಿದ್ರು. ನನಗೊಬ್ಬರು ಫೋನ್ ಮಾಡಿದರು, ನನ್ಗೆ ಪರಿಚಯದವ್ರನ್ನೇ, ಏನಪ್ಪ ಸಂಜನಾ ಜೊತೆ ಮದುವೆ ಅಂತ. ಇಲ್ಲ ಸರ್ ಅಂದರೆ, ಸುಮ್ಮನಿರ, ನನಗೆ ಗೊತ್ತು. ನನಗೆ ಗೊತ್ತಿಲ್ಲ ನನ್ನ ಮದುವೆ ಇವ್ರ ಜೊತೆ ಇದೆ ಅಂತ, ಅವ್ರಿಗೆ ಗೊತ್ತಂತೆ. ಅದು ಹಿಂಗೆ ಅಂತ ನನಗೆ ಗೊತ್ತಾಗಿಲ್ಲ. ಸೊ ಇವತ್ತಿಗೆ ಸಂಜನಾ ಅವರೇ, ನೀವು ದಯವಿಟ್ಟು ಹೇಳಿಬಿಡಿ ಎಲ್ಲರ ಮುಂದೆ, ಅದಕ್ಕೊಂದು ಮುಕ್ತಾಯ ಸಮಾರಂಭ. ಅಫ್ಕೋರ್ಸ್ ಇದೊಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಲ್ಲದೆ ಫ್ಯಾಮಿಲೀಸ್ ಕಡೆಯಿಂದನೂ ಎಲ್ಲ ಪ್ರೆಷರ್ ಆಗೋಕ್ಕೆ ಕ್ವೆಶನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಬಟ್ ಹಿಸ್ ಮೋರ್ ಲೈಕ್ ಅ ಫ್ರೆಂಡ್ ಆರ್ ಹಿಸ್ ಮೋರ್ ಲೈಕ್ ಅ ಬ್ರದರ್ ಟು ಮೀ. ಸೊ ನೋ ವೆರಿ ಜೆನ್ಯೂನ್ಲಿ ಸರಿ, ವೆರಿ ಸ್ವೀಟ್ ದ್ಯಾಟ್ ವೇ. ಸೊ ಆ ಥರ ಯಾವುದೂ ಇಲ್ಲ. ನಾವು ಡ್ಯಾಶ್ ಸಾಂಗಲ್ಲಿ ಬಿಟ್ಟೆ ವಿ ಹ್ಯಾವ್ ಹಾರ್ಡ್ಲಿ ಸ್ಪೋಕನ್, ನಾನು ಚಂದನ್ ಅವರು. ಸೊ ಇವತ್ತೇ ಎಲ್ಲ ಸ್ಪೆಕ್ಯುಲೇಷನ್ಸ್ಗೆ ಒಂದು ಏನಂತಾರೆ, ನಾನು ಹೇಳಕ್ಕೆ ಇಷ್ಟಪಡ್ತೀವಿ. ಸಂಜೆ ಪ್ರೆಸ್ ಮೀಟಿಗೆ ಕರೆದಾಗ ಅದೇ ಹೇಳಿದ್ರು ಸರ್, ತಿರ್ಗಾ ಒಂದೇ ಸ್ಟೇಜಲ್ಲಿ ಹತ್ಬೇಕಾ ನಾವು ಇಬ್ರು, ತಿರ್ಗಾ ಇನ್ನೊಂದು ಆಗ್ತಾರೆ ಸರ್, ಅದಾಗ್ತಾರೆ. ನಾನು ಅದೇ ಹೇಳಿದೆ, ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ, ಇವಾಗ ನೀವು ಮಾತಾಡ್ದಿರೋರ್ಗೂ ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳಕ್ಕೆ ಜಾಗ ಇರುತ್ತೆ. ನೀವೊಂದ್ಸತಿ ಕ್ಲಾರಿಟಿ ಕೊಟ್ಮೇಲೆ ಅವ್ರು ಇನ್ನೇನು ಮಾತಾಡೋಕ್ಕೆ ಜಾಗ ಇರಲ್ಲ. ಯಾಕಂದ್ರೆ ಇಲ್ಲಿ ಹೇಳಿದ್ನಲ್ಲ, ಈಗ ಮೈನ್ ಮೀಡಿಯಾ ಯಾವತ್ತೂ ಅದು ಇದು ಮಾಡೋದಿಲ್ಲ. ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಇವರು ಸ್ವಲ್ಪ ಅದನ್ನ ಮಾಡಿರ್ತಾರೆ. ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದು ಅಲ್ಲಿಗೆ ಎಂಡ್ ಆಗುತ್ತೆ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.